ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದರಿಗೆ ಇವತ್ತಿನ ದಿನ ಇದು ಗದಗ ನಗರದಾಗಿರುವಂಥ ಶ್ರೀ ವೀರನಾರಾಯಣ ದೇವಾಲಯಕ್ಕೆ ಹೋಗೋದೈತಿ. ಆ ದೇವಾಲಯ ನೋಡ್ಕೊಂಬರೋಣ ಬರ್ರಿ. ಅಲ್ಲಿವರೆಗೆ ಇದು ಒಂದು ಇಲ್ಲಿ ಮಾರ್ಕೆಟ್ನಾಗ ಹೋಗೋಂಥ ಒಂದು ರಸ್ತೆ ಮಾರ್ಗವಾಗಿ ಹೊಂಟೀನಂದರೆ ಬರ್ರಿ ಅಲ್ಲಿವರೆಗೆ ಒಂದು ಬಾಜಾರ್ ನೋಡೋಣ. ಅಂಗಡಿಗಳು ನೋಡ್ರಿ, ಅದರ ಒಂದು ದಾರಿ ಇದು, ಇಲ್ಲಿ ಹಸಿ ಹೋಗುತ್ತೆ. ಈ ಸರ್ಕಲ್ದಿಂದ ಇನ್ನೂ ಸ್ವಲ್ಪ ದೂರ ಹೋಗಿ ಮತ್ತಿನ್ನೊಂದು ಸರ್ಕಲ್ ಹೋಗುತ್ತೆ, ಆ ಕಡೆ ಹೋಗುವಂಥ ಇದು ದಾರಿ. ಆ ಸರ್ಕಲ್ ದಾಟಿಂದ ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ ಬರುತ್ತೆ, ಅಲ್ಲಿವರೆಗೆ ಇರುವಂಥ ಇದು ರಸ್ತೆ. ಸರ್ಕಲ್ ಬಂತು, ಈ ಕಡೆಯಿಂದ ಹೊಲಕ್ಕೆ ಹೋಗೋದು. ಇದು ಗದಗ ಬಸ್ ಸ್ಟಾಪಿಂದ ಬರುವಂಥ ರಸ್ತೆ ಇದು. ನಡ್ಕೊತ ಬಂದರೆ ಬರುವಂಥ ಇದು ರಸ್ತೆ ನೋಡಿರಿ. ಇಲ್ಲಿ ಇದನ್ನು ವಿಡಿಯೋ ಮಾಡೋಕ್ಕೆ ಮೂಲ ಕಾರಣ ಒಂದು ವಿಶೇಷ ಐತಿ. ಎಂಥ ವಿಶೇಷ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷ ಐತ್ರಿ ನೋಡಿರಿ. ಎಲ್ಲಿ ಬೇಕಲ್ಲಿಗೆ ಕನ್ನಡ ಧ್ವಜದ ಬಣ್ಣ ಹಚ್ಚಾರಲ್ಲ, ಇದೇ ಥರನ ಇಲ್ಲಿ ಕನ್ನಡದ ವಿಶೇಷವಾದಂಥ ಭಾರಿ ಒಂದು ಚಿತ್ರವನ್ನು ಬಿಡಿಸ್ಯಾರ. ಆನಂತರ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ಚಿತ್ರಗಳನ್ನು ಬಿಡಿಸ್ಯಾರ ನೋಡಿರಿ. ಒಂದು ಕನ್ನಡ ಅಭಿಮಾನ ಹೆಂಗೈತೆ ಅಂತೇಳಿ ನೋಡೋಣ ಬರ್ರಿ. ಇಲ್ಲಿ ಎಲ್ಲದಕ್ಕೂ ಕನ್ನಡ ಇದ್ದದ್ದು ನೋಡ್ರಿ. ಕನ್ನಡ ಒಂದು ಅಭಿಮಾನ ಹೆಂಗೈತೆ ಅಂತ ಅನ್ನೋ ಒಂದು ವಿಶೇಷಕ್ಕಾಗಿ ಇದನ್ನು ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಕನ್ನಡವನ್ನು ಎಷ್ಟೊಂದು ಗೌರವದಿಂದ ಹೆಮ್ಮೆಯಿಂದ ತೋರಿಸ್ಯಾರ ನೋಡ್ರಿ. ಕನ್ನಡಕ್ಕಾಗಿ ಕೈ ಎತ್ತು ಕಲ್ಪವೃಕ್ಷವಾಗುವುದು ನಿನ್ನ ಕೈ ನೋಡ್ರಿ, ಎಂಥ ಒಂದು ಅರ್ಥ ಐತಿ ನೋಡ್ರಿ. ಕನ್ನಡದ ಇನ್ನೊಂದು ಹೆಮ್ಮೆಯ ವಾಕ್ಯ, ಕನ್ನಡ ಒಂದು ವಿಶೇಷ ವಾಕ್ಯ ಬಂತು ನೋಡ್ರಿ. ಈಗ ಕನ್ನಡ ಏನೇ ಕುಣಿದಾಡುವುದೆನ್ನೆದೆ, ಕನ್ನಡ ಏನೇ ಕಿವಿ ನಿಮಿರುವುದು ನೋಡ್ರಿ. ಕನ್ನಡ ಅಂದ್ರೆ ಎದೆ ಹೆಂಗೆ ಕುಣಿದಾಡ್ತೈತಿ ನನ್ನ ಒಂದು ಮನಸ್ಸು ಅನ್ನೋ ಒಂದು ಅರ್ಥ ಹೇಳೈತಿ. ಆನಂತರ ಕಿವಿ ಕನ್ನಡ ಶಬ್ದಕ್ಕೆ ಅಟ್ರಾಕ್ಷನ್ ಮಾಡ್ತೈತಿ ಅನ್ನುವಂಥ ಒಂದು ಇದು ನೋಡ್ರಿ. ಮತ್ತು ಇನ್ನು ನೋಡ್ರಿ ಕನ್ನಡ ಬಾರಿಸು ಡಿಮ್ ಡಿಮವ ನೋಡ್ರಿ. ಇದು ಕನ್ನಡ ಒಂದು ಅವಾಗ ರಾಜ್ಯರ ಕಾಲದಾಗಿದ್ದಂಥ ಒಂದು ರಾಜ್ಯ ಲಾಂಛನ ಆಗಿತ್ತು ಒಂದಾನೊಂದು ಕಾಲದಾಗದು ನೋಡ್ರಿ. ಇದು ನಮ್ಮ ಧ್ವಜ ನಮ್ಮ ಹೆಮ್ಮೆ ಇದು ನೋಡ್ರಿ. ಕನ್ನಡ ಒಂದು ಲಾಂಛನ ಆಗಿತ್ತು ಇದೊಂದು ನೋಡ್ರಿ. ಮತ್ತು ಮುಂದೆ ನೋಡ್ರಿ, ಕನ್ನಡಕ್ಕಾಗಿ ಎಷ್ಟೊಂದು ವಿಶೇಷ ಅಲಂಕರಿಸ್ಯಾರ ನೋಡ್ರಿ. 50ನೇ ಒಂದು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಿದರು, ಅದರದ್ದು ಒಂದು ನೆನಪಿಗೆ ಹಾಕ್ಯಾರ. ಇಲ್ಲಿ ನೋಡ್ರಿ, ಕನ್ನಡಕ್ಕಾಗಿ ದುಡಿದಂಥ, ಕನ್ನಡವನ್ನು ಹೆಮ್ಮೆಯಿಂದ ಬಳಸಿದಂಥ, ಕನ್ನಡವನ್ನು ಹೆಚ್ಚು ಬೆಳೆಸಿದಂಥ ಒಬ್ಬರು ಕವಿ ಇವರು ನೋಡ್ರಿ, ಭಕ್ತ ಕನಕದಾಸರು ನೋಡ್ರಿ. ಇವರು ಎಷ್ಟೋ ಕನ್ನಡದ ಒಂದು ಹಾಡುಗಳನ್ನು ಪದಗಳನ್ನು ಬರೆದಾರಲ್ಲ, ಅದಕ್ಕಾಗಿ ಕನ್ನಡಕ್ಕಾಗಿ ಇವರು ದುಡಿದಂಥ ಇವರು ಒಬ್ಬರು ಕವಿಗಳು. ಅದಕ್ಕಾಗಿ ಅವರ ಒಂದು ಚಿತ್ರನೂ ಬಿಡಿಸ್ಯಾರ ನೋಡ್ರಿ. ಅದ ಪ್ರಕಾರ ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ ನೋಡ್ರಿ. ಕನ್ನಡವನ್ನು ನಾವು ಆಡೋಕೆ ನಾವು ಯಾವತ್ತಿಗೆ ಕನ್ನಡ ಒಂದೇ ಮಾತಾಡಬೇಕು, ಆದರೆ ಕಲಿಯೋಕೆ ಎಷ್ಟೆಲ್ಲ ಭಾಷೆಯನ್ನು ಕಲಿಬೇಕಂತೇಳಿ ಅದನ್ನು ಬರ್ದಾರ ನೋಡ್ರಿ. ಈ ಒಂದು ಓನಿ ತುಂಬನು ಕನ್ನಡದ ಒಂದು ಕಂಪನ ನೋಡ್ರಿ ಹೆಂಗೆ ನೋಡ್ರಿ. ಈಗ ಕನ್ನಡ ಬರ್ರಿ ನಮ್ಮ ಸಂಗಡ ನೋಡ್ರಿ. ಮತ್ತು ನೋಡ್ರಿ, ಇಲ್ಲೊಬ್ಬರು ಮಹಾರಾಜರ ಚಿತ್ರ ಬಿಡಿಸ್ಯಾರ ನೋಡ್ರಿ. ಇಲ್ಲಿ ಕನ್ನಡ ಕುಲ ತಿಲಕ ಅಂತೇಳಿ ಒಂದು ಹೆಸರು ಖ್ಯಾತಿ ಪಡೆದಾರಲ್ಲ, ಇವರು ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಿಕೇಶ್ ಅವರ ಕನ್ನಡಕ್ಕಾಗಿ ಮಾಡಿದಂಥ ಭಾರಿ ಶ್ರಮ, ಅವರ ಒಂದು ಕನ್ನಡಕ್ಕಾಗಿ ದುಡಿದಂಥ ದುಡಿಮೆ ಭಾಳ ಐತಿ. ಅದಕ್ಕಾಗಿ ಅಂಥ ಒಬ್ಬ ಮಹಾರಾಜರ ಒಂದು ಚಿತ್ರವನ್ನು ನಾವಿಲ್ಲಿ ನೋಡಿದ್ದೇವೆ. ಬರ್ರಿ ಮತ್ತು ಮುಂದೆ ನೋಡ್ರಿ. ಇಲ್ಲೊಬ್ಬರು ರಾಷ್ಟ್ರ ಕವಿಗಳದಾರ, ಕಾರಂತವರು. ಅದೇ ಥರ ನೋಡ್ರಿ, ಇಲ್ಲಿಗ ಕನ್ನಡ ಧ್ವಜ, ಅದರ ಜೊತೆ ರಾಷ್ಟ್ರ ಕವಿಯವರೊಬ್ಬರು ಇಲ್ಲೊಬ್ಬರು ಅದಾರ ನೋಡ್ರಿ, ರಾಷ್ಟ್ರ ಕವಿ ಕುವೆಂಪು ಅವರು ಅದಾರ ನೋಡ್ರಿ. ಇಲ್ಲಿ ಕುವೆಂಪು ಅವ್ರ ಬಗ್ಗೆ ಎಷ್ಟೆಲ್ಲ ಗೊತ್ತಿರ್ಬೋದು ನೋಡ್ರಿ. ನನ್ನ ಕನಸು
ನೋಡಿರಿ ಒಟ್ಟು ಕನ್ನಡ ಒಂದು ಅಕ್ಷರ, ಕನ್ನಡ ಒಂದು ಸಂಬಂಧಪಟ್ಟಂಥ ವರ್ಣ ಎಲ್ಲ ಥರನೂ ನಾವು ಇಲ್ಲಿ ಅತಿ ಹೆಚ್ಚು ನೋಡ್ಬೋದು. ನೋಡ್ರಿ ಇಲ್ಲಿಗ ಜಯ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನೋಡ್ರಿ ಇಲ್ಲಿ ಕನ್ನಡ ತಾಯಿ ಒಂದು ಭುವನೇಶ್ವರಿ ದೇವಿ, ಈ ಕರ್ನಾಟಕ ದೇವಿ ಒಂದು ಚಿತ್ರವನ್ನು ನೋಡತ್ತೆ ನೋಡ್ರಿ ಇಲ್ಲಿ. ನೋಡ್ರಿ ಕನ್ನಡದ ಧ್ವಜದ ಮ್ಯಾಗ ನೀವು ನೋಡಿರ್ತೀರಿ. ನೋಡ್ರಿ ಕನ್ನಡ ಧ್ವಜ ಹಿಡ್ಕೊಂಡು ಇದ್ದಂಥ ಈ ದೇವಿ ಚಿತ್ರ ಇದು ಕರ್ನಾಟಕ ಮಾತೆಯ ಚಿತ್ರ ಇದು. ಬರ್ರಿ ಮತ್ತೆ ನೋಡೋಣ. ನೋಡ್ರಿ ಇಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ನೋಡ್ರಿ ಇಲ್ಲಿ ನೋಡ್ರಿ ಅದರ ಎದುರುಗಡೆ ಅದರ ಮಗ್ಲ ಇರುವಂಥ ನೋಡ್ರಿ ಈಗ ಆಲೂರು ವೆಂಕಟರಾಯರು, ಇವರೊಬ್ಬರು ಕನ್ನಡದ ಕವಿಗಳು, ಭಾರಿ ಹೆಸರಾಂತ ಕವಿಗಳು ಇವರು ಆಲೂರು ವೆಂಕಟರಾಯರು. ನೋಡ್ರಿ ಅವ್ರ ಚಿತ್ರವನ್ನು ಬಿಡಿಸ್ಯಾರ. ನೋಡ್ರಿ ಮತ್ತೆ ಮುಂದೆ ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ಕರ್ನಾಟಕದ ಒಂದು ಧ್ವಜ ಬರ್ದಾರ. ನೋಡ್ರಿ ನೋಡ್ರಿ ಬಾರಿಸು ಕನ್ನಡ ಡಿಮ್ ಡಿಮವ. ನೋಡ್ರಿ ಇಲ್ಲಿ ಬರ್ದಾರ ನೋಡ್ರಿ. ನಡೆ ಕನ್ನಡ ನುಡಿ ಕನ್ನಡ. ನೋಡ್ರಿ ಇದನ್ನೊಂದು ಹೆಂಗೆ ಚಿತ್ರ ಬಿಡಿಸ್ಯಾರ ನೋಡ್ರಿ ಇಲ್ಲಿ. ನೋಡ್ರಿ ಮತ್ತು ಇನ್ನೂ ಒಂದು ವಿಶೇಷ ಚಿತ್ರವನ್ನು ಬಿಡಿಸ್ಯಾರ ನೋಡ್ರಿ. ಶಿಕ್ಷಣವೇ ಶಕ್ತಿ, ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ನೋಡ್ರಿ ಇದ್ರೊಳಗೆ ನೋಡ್ರಿ ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ. ನೋಡ್ರಿ ನಮ್ಮ ಸಿರಿಗನ್ನಡನ ಗೆಲ್ಲಿ, ನಮ್ಮ ಕನ್ನಡನ ಬಾಳಲಿ ಅಂತೇಳಿ ಈ ಕವಿಗಳು ಹಾರೈಸ್ಯಾರ. ನೋಡ್ರಿ 50ನೇ ಸ್ವಾತಂತ್ರ್ಯದ ಸಂಭ್ರಮದೊಳಗೆ ಬಿಡಿಸಿದಂಥ ಇದು ಚಿತ್ರ ಸಿರಿಗನ್ನಡಂ ಗೆಲ್ಲಿಗೆ ಇಲ್ಲಿ ಬರ್ದಾರೆ ನೋಡ್ರಿ. ಇವರು ಕುಮಾರವ್ಯಾಸರು ಅವ್ರ ಒಂದು ಪಾಠ ಪ್ರವಚನ ಇದ್ದಂಥ ಒಂದು ಚಿತ್ರ ಇದು. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ. ಅಲ್ಲಿ ಕುಮಾರವ್ಯಾಸರ ಒಂದು ಚಿತ್ರವನ್ನು ಬಿಡಿಸ್ಯಾರ ನೋಡ್ರಿ ಇಲ್ಲಿ. ಕನ್ನಡದ ಹೆಸರಾಂತ ಕವಿ, ಶ್ರೇಷ್ಠ ಕವಿ, ಈ ಒಂದು ಜಗತ್ತಿನೊಳಗೆ ಗದಗಿನ ಭರತ ಅಂತ ಬರೆದಂಥ ಮಹಾನ್ ಕವಿಗಳಿವರು. ಇವರ ಒಂದು ದರ್ಶನಕ್ಕಾಗಿ ಬಂದದ್ದು ಇದು ವಿಶೇಷ. ನೋಡ್ರಿ ಇಲ್ಲಿಗ ಕವಿಗಳು, ಕವಿ ಕುಮಾರವ್ಯಾಸರಂತ ಬರ್ದಾರ ನೋಡ್ರಿ. ಕವಿ ಕುಮಾರವ್ಯಾಸ ಬರ್ದಾರ ನೋಡ್ರಿ ಇಲ್ಲಿ. ಬರ್ರಿ ಮತ್ತೆ ಮುಂದೆ ನೋಡೋಣ. ಇಲ್ಲಿ ವಿಶೇಷ ನೋಡ್ರಿ, ಇಲ್ಲಿ ಒಂದು ಭಾಳ ವಿಶೇಷ ಆದಂಥದ್ದು ಇರ್ತೈತಿ ನೋಡ್ರಿ. ಬಾರಿಸು ಕನ್ನಡ ಡಿಮ್ ಡಿಮವ. ಇಂಥ ಒಂದು ಹೆಸರಾಂತ ಕವಿಗಳಂದು ಬರ್ದಂಥದ್ದು ಇದ್ದೇ ಇರ್ತಾವೆ. ನೋಡೋಣ ಬರ್ರಿ ಮತ್ತೆ ಮುಂದೆ. ನೋಡ್ರಿ ಇಲ್ಲಿ ಸಿಕ್ಕರ್ ನೋಡ್ರಿ ದ.ರಾ. ಬೇಂದ್ರೆ ಅವ್ರ ಚಿತ್ರ ಬಿಡಿಸ್ಯಾರ ನೋಡ್ರಿ. ಕಸವೇ ಜನನ, ವಿಕಸವೇ ಮರಣ, ಸಮರವೇ ಜೀವನ. ದ.ರಾ. ಬೇಂದ್ರೆ ಅವರ ಒಂದು ನುಡಿ ಇದು. ಅಂಥ ನುಡಿಮುತ್ತನ್ನು ಬಿಡಿಸಿ ಅವರು ಒಂದು ಚಿತ್ರನ ಬರ್ದಾರ ನೋಡ್ರಿ. ನೋಡ್ರಿ ಕರ್ನಾಟಕ ಸಂಭ್ರಮ 50ನೇ ಒಂದು ಆಚರಣೆ ಸಂಭ್ರಮದೊಳಗೆ ಇವೆಲ್ಲ ಚಿತ್ರವನ್ನು ಬಿಡಿಸಿದ ಒಂದು ಚಿತ್ರಗಳನ್ನು ನಾವಿಲ್ಲಿ ನೋಡಾಕ್ತೇವೆ ನೋಡ್ರಿ. ಮತ್ತು ಇಲ್ಲೊಂದು ವಿಶೇಷವಾಗಿ ಬರ್ದಾರ ನೋಡ್ರಿ. ಕನ್ನಡದ ಒಂದು ವಾಕ್ಯ ಬರ್ದಾರ ನೋಡ್ರಿ. ಕನ್ನಡದ ಖ್ಯಾತ ಕವಿಗಳು ಅದಾರ ನೋಡ್ರಿ ಇಲ್ಲಿ. ಹುಯಿಲುಗಳ ನಾರಾಯಣರವ್ರು ಅದಾರ ನೋಡ್ರಿ ಇಲ್ಲಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ನೋಡ್ರಿ ಇಲ್ಲಿ ಬರೀ ಮತ್ತು ಮುಂದೆ ನೋಡೋಣ ಯಾವ ಒಂದು ಶ್ರೇಷ್ಠ ಕವಿಗಳನ್ನು ನೋಡು ಭಾಗ್ಯ ಸಿಗ್ತೈತಿ. ಬರ್ರಿ ನೋಡೋಣ. ನೋಡ್ರಿ ಇಲ್ಲಿ ಒಂದು ಆ ದೇವಾಲಯದ ಮುಂದಿರುವಂಥ ಇದು ಬಸರಿ ಗಿಡ ರೀ. ನೋಡ್ರಿ ಈ ಬಸರಿ ಗಿಡದ ಕಟ್ಟಿ ಮೇಲಿನ ಒಂದು ವಿಶೇಷವಾದಂಥ ಚಿತ್ರ ಬಿಡಿಸ್ಯಾರ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಮಹಾನ್ ಒಂದು ವಾಕ್ಯ ಬರ್ದಾರ. ಬರ್ರಿ ನೋಡೋಣ. ನೋಡ್ರಿ ಇಲ್ಲಿ ಇದು ಪಿಕ್ಚರ್ ಹಾಡ್ದೊಳಗೂ ನೀವು ಕೇಳಿರಿ, ಇದನ್ನು ಫಿಲ್ಮ್ ಸಾಂಗ್ ಇದು ನೋಡ್ರಿ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ನೋಡ್ರಿ ಕನ್ನಡ ಒಂದು ಎಷ್ಟೊಂದು ಹೆಮ್ಮೆಯಿಂದ, ಎಷ್ಟೊಂದು ಅಭಿಮಾನದಿಂದ ಇಷ್ಟೆಲ್ಲ ಬರ್ದಾರ. ಕನ್ನಡಕ್ಕೆ ಒಂದು ಎಷ್ಟೊಂದು ಗೌರವ ಒಂದು ಬರ್ದಾರ ನೋಡ್ರಿ. ಈ ಥರ ಒಂದು ಕನ್ನಡವನ್ನು ಅಭಿಮಾನಿಸ್ಬೇಕು, ಇಷ್ಟೊಂದು ಪ್ರೀತಿಸಬೇಕು ಅಂತೇಳಿ ನಾ ಎಲ್ಲರಿಗೂ ಕೇಳ್ಕೊತೀನಿ. ಬರ್ರಿ ಇದೊಂದು ವಿಶೇಷವಾದಂಥ ಒಂದು ಕನ್ನಡದ ಓಣಿನ ನೋಡಿದ್ದೀವಿ. ಒಂದು ವಿಶೇಷವಾದಂಥ ಒಂದು ಕನ್ನಡದ ಒಂದು ವಾತಾವರಣನ ನೋಡಿದ್ದೀವಿ. ಇದು ನೋಡ್ರಿ ಈಗ ದೇವಾಲಯ. ಮುಂದಿನ ಭಾಗದಾಗ ಈ ಒಂದು ದೇವಾಲಯವನ್ನು ನೋಡೋಣ. ಈ ಒಂದು ಕನ್ನಡ ಒಂದು ಅಭಿಮಾನ ಇಟ್ಕೊಂಡು, ಈ ಒಂದು ಕನ್ನಡ ಅಭಿಮಾನಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡೋಕೆ ನನಗೆ ಒಂಥರ ಹೆಮ್ಮೆ ಬಂತು. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೆ ಧನ್ಯವಾದ. ಓಕೆ, ಮುಂದಿನ ಭಾಗದೊಳಗೆ ಈ ಗುಡಿ ಒಳಗಿನ ಒಂದು ವಿಡಿಯೋವನ್ನು ತೋರಿಸ್ತೀನಿ.